ಎಲ್ಲರಿಗೂ ನಮಸ್ತೆ. ಮೊದಲಿಗೆ ಇವತ್ತು ಬಿಡುಗಡೆಯಾದ ಪುಸ್ತಕಗಳ ಲೇಖಕರಾದ ಕಲಿ ಪಾಷಾ ಸರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಅಭಿನಂದನೆಗಳು ಸರ್. ಈ ಪುಸ್ತಕಗಳನ್ನು ನೋಡಿದ್ರೆ ಕಲಿ ಪಾಷಾ ಅವರು ಖಂಡಿತ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಮೇಡಮ್ ಅವರು ಹೇಳಿದಂಗೆ ಅವರ ಪುಸ್ತಕಗಳ ಬರವಣಿಗೆ ಆಗಲಿ ಅಥವಾ ಅವರ ಗಾಯನ ಅಥವಾ ಸಿನಿಮಾಗಳಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆ ಎಲ್ಲ ನೋಡಿದ್ರೆ ಅವರು ಖಂಡಿತ ಬಹುಮುಖ ಪ್ರತಿಭಾವಂತರು. ಈ ಪುಸ್ತಕಗಳು ಸಾಕಷ್ಟು ಜನರಿಗೆ ತಲುಪಲಿ ಅನ್ನೋದು ನಮ್ಮ ಆಸೆ. ಮತ್ತೆ ತಲುಪಿಸುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಮತ್ತೆ ಇನ್ನೊಂದು ಪ್ರಯತ್ನ ಮಾಡ್ಬೇಕಾಗಿರೋದು, ಇವರು ಬರೆದಿರೋ ಪುಸ್ತಕಗಳು ಇಂಗ್ಲಿಷ್ ಅಲ್ಲಿ ಏನಿದೆ ಅದನ್ನ ಕನ್ನಡಕ್ಕೆ ಕೂಡ ಭಾಷಾಂತರ ಮಾಡಿ ಕನ್ನಡ ಓದುಗರಿಗೆ ಸಹ ಈ ಪುಸ್ತಕ ತಲುಪಿಸೋ ಒಂದು ವ್ಯವಸ್ಥೆ ಮಾಡಬೇಕು. ಕನ್ನಡ ಭಾಷಾಂತರ ಕೆಲಸ ಆಗ್ಬೇಕು ಅಂತ ಹೇಳ್ತೀನಿ. ಮತ್ತಷ್ಟು ಒಳ್ಳೆಯ ಪುಸ್ತಕಗಳು ಕಲೀಂ ಪಾಷಾ ಸರ್ ಕಡೆಯಿಂದ ಬರಲಿ. ಅವರ ಸೇವೆ ಅಥವಾ ಅವರ ಕೆಲಸ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಫಸ್ಟ್ ಕಲೀಂ ಪಾಷಾ ಅವರಿಗೆ ಗುಡ್ ಲಕ್ ಅಂತೀನಿ. ಸೊ ಏನೋರು ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ರು, ಇವಾಗೇನು ಬುಕ್ಸ್ ಎಲ್ಲ ಇದು ಮಾಡ್ತಿದ್ದಾರೆ. ಪ್ರತಿ ಸತಿ ಏನೋ ಒಂದು ಹೊಸ ಥರ ಟ್ರೈ ಮಾಡ್ತಿದ್ದಾರೆ. ಸೊ ಗುಡ್ ಲಕ್ ಅಂತ ಹೇಳ್ತೀನಿ. ಸೊ ಏನು ಡೈಲಿ ಮೀಟ್ ಮಾಡ್ತಾ ಇರ್ಸೋದಕ್ಕೆ ಏನು ಹೊಸದೇನು ಹೇಳಂಗಿಲ್ಲ ಇವ್ರಿಗೆ. ಸೊ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನಿಮ್ಮ ಕಡೆಯಿಂದ ನೆಕ್ಸ್ಟ್ ಪ್ರೊಡ್ಯೂಸರ್ ಹೋಪ್ಫುಲಿ 26 ಹತ್ರ ಇದೆ, ನೋಡೋಣ. ಗುಡ್ ಲಕ್. ಕಲೀಂ ಪಾಷಾ ಅವ್ರು ಬರ್ದಿರೋ ಬುಕ್ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ. ಒಳ್ಳೆ ಮನ್ಸಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅಂಡ್ ಒಳ್ಳೆತನ ಇದ್ದಾಗ ಜನನು ಇಷ್ಟಪಡ್ತಾರೆ, ಜನನು ಆಶೀರ್ವಾದ ಕೊಡ್ತಾರೆ ಅಂತ ಹೇಳ್ತಾ 2016ನಲ್ಲಿ ಎ ಜರ್ನಿ ಆಫ್ ಸಕ್ಸಸ್ ಇನ್ ಲೈಫ್ ಅಂಡ್ ಮಾರ್ಕೆಟಿಂಗ್ ಅಂಡ್ ಸಕ್ಸಸ್ ದಿ ಓನ್ಲಿ ರಿಲಿಜನ್ ಅಂತ ನಾನು ಫಸ್ಟ್ ಎ ಜರ್ನಿ ಆಫ್ ಸಕ್ಸಸ್ ಇನ್ ಲೈಫ್ ಲತಾ ಮಂಗೇಶ್ಕರ್ ಜಿ ರಿಲೀಸ್ ಮಾಡಿದ್ರು. ಆಮೇಲೆ ಮಾರ್ಕೆಟಿಂಗ್ ಸಕ್ಸಸ್ ಅದು ಬಂದು APJ ಅಬ್ದುಲ್ ಕಲಾಂ ಜಿ ರಿಲೀಸ್ ಮಾಡಿದ್ರು. ಅದಾದ್ಮೇಲೆ ಜಸ್ಟ್ ಫಿಲ್ಮ್ಸ್ ಇಂಡಸ್ಟ್ರಿ ಮತ್ತು ಬಿಸ್ನೆಸ್ ನಲ್ಲಿ ಸ್ವಲ್ಪ ಇದೆ. ಆಲ್ಮೋಸ್ಟ್ ಇದು 10 ವರ್ಷದ್ದು ಜರ್ನಿ ಇದು ನಮ್ದು. ಸ್ಟ್ರಗಲ್ಸ್ ನಮ್ದು ಬಿಸ್ನೆಸ್ ಬಗ್ಗೆ ಮತ್ತು ಈ ಬುಕ್ಸ್ ಬರ್ದಿದ್ದೀನಲ್ಲ, ಆಲ್ಮೋಸ್ಟ್ ಯಾವ ತರ ಇದೆ ಅಂದ್ರೆ ಇನ್ಸ್ಪಿರೇಷನ್ ಥ್ರೂ ಮಾರ್ಕೆಟಿಂಗ್. ಏನೇನಾಗಿದೆ 10 years ನಲ್ಲಿ, ಆಲ್ಮೋಸ್ಟ್ 17 years ನಲ್ಲಿ ನಾನು ಯಾವ ಬಿಸ್ನೆಸ್ ಮಾಡಿದ್ದೀನಿ, ಅದರಲ್ಲಿ ಏನೇನು ಲೆಸನ್ಸ್ ಪಾಠಗಳು ನನಗೆ ಸಿಕ್ಕಿದೆ, ಇದೆಲ್ಲ ಬರ್ದಿದ್ದೀನಿ ಅಂತೇಳಿ. ಮತ್ತು ನನಗೆ ಶಾಯರಿ ಅಂದ್ರೆ ತುಂಬಾ ಇಷ್ಟ. ಅದು ಆಲ್ರೆಡಿ ಫಸ್ಟ್ ಬುಕ್ನು ಲತಾ ಮಂಗೇಶ್ಕರ್ ಜಿನೇ ರಿಲೀಸ್ ಮಾಡಿದ್ರು, ಶಾಯರಿ ಬುಕ್. ಅದಾದ್ಮೇಲೆ ಇಲ್ಲಿ ಒಂದು 500 ಶಾಯರಿ ಬಿಡುಗಡೆ ಮಾಡಿದ್ದೀನಿ. ಶಾಯರಿ ಬಂದು ಎವ್ರಿ ಡೇ ಇದು ರೂಪಾಯಿ ಅಂತ ಒಂದು ಉಮರ್ ಖಯಾಮ್ ಅವರು 135 ರೂಪಾಯಿ ಬರ್ದಿದ್ದಾರೆ. ನಾನು ಬಂದು ಒಂದು 17,000 ರೂಪಾಯಿ ಇನ್ನೂ ತನಕ ಬರ್ದಿದ್ದೀನಿ. ಅದರಲ್ಲಿ ಫಸ್ಟ್ ವಾಲ್ಯೂಮ್ ತಂದಿದ್ನಿ. ಇದು ಶಾಯರಿ ಜಜ್ಬಾತ್ ಸೆ ಅಂತ, ದಿಲ್ ಸೆ. ಯಾರಾದ್ರೂ ಪ್ರೀತಿ ಇಂದ ಒಂದು ಮೆಸೇಜ್ ಕಳಿಸ್ಬೇಕಂದ್ರೆ ಒಳ್ಳೆ ಶಾಯರೀಸ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಇದು ಒಂದು ಬುಕ್ ನಿಮ್ಮ ಗರ್ಲ್ ಫ್ರೆಂಡ್ಗೆ ಅಥವಾ ಯಾರಿಗಾದ್ರೂ ಕಳಿಸ್ಬೇಕಂದ್ರೆ ಇಲ್ಲಿಂದ ತಗೊಂಡ್ಬಿಟ್ಟು ಕಳಿಸ್ಬೋದು. ಫಸ್ಟ್ ಮನು ಅವರು ಕಳಿಸ್ತಾರೆ. ಸೆಕೆಂಡ್ ಬಂದು ಇದು ವಾಲ್ಯೂಮ್ 1 ಮತ್ತು ವಾಲ್ಯೂಮ್ 2. ಇದು ನಮ್ಮ ಮಕ್ಕಳಿಗೆ. ಯಾಕೆ ಗೊತ್ತಾ, ನಾವು ಇರ್ತೀವಿ ಇಲ್ಲ ಜೀವನದಲ್ಲಿ, ಬನ್ನಿ ಕರೀ. ಇದು ಬಂದು ನಮ್ಮ ಜೀವನದಲ್ಲಿ ನಮ್ಮ ಕಿಡ್ಸ್ ನಾನು ಯಾವ ತರ ಸ್ಟ್ರಗಲ್ ಮಾಡಿದ್ವಿ ಮತ್ತು ಏನ್ ತರ ಜರ್ನಿ ಯಾವ ತರ ಇದೆ ಮತ್ತು ಮುಂದೆ ಯಾವ ತರ ಜೀವನ ತಗೊಳ್ಬೇಕು ಅಂತ ಇದರಲ್ಲಿ ಎಲ್ಲ ಬರ್ತಿದ್ದೀನಿ. ಯಾವ ತರ ಇನ್ಸ್ಪಿರೇಷನ್, ಮೋಟಿವೇಶನಲ್ ಬುಕ್, ಮಾರ್ಕೆಟಿಂಗ್, ಜೀವನ ಯಾವ ತರ ಸಕ್ಸಸ್ಫುಲ್ ಮಾಡಬೇಕು, ಯಾವ ತರ ಜೀವನ ನಡೆಸಬೇಕು. ಈ ಎಷ್ಟು ಯಾಕೆ ಗೊತ್ತಾ, ರಿಸಿಷನ್ ಪೀರಿಯಡ್ ಎವ್ರಿ 10 years ಬರ್ತಾ ಇದೆ. ಆ ರಿಸಿಷನ್ ಪೀರಿಯಡ್ ನಲ್ಲಿನೂ ನಮ್ಮ ಜೊತೆ ನಮ್ಮ ಹೃದಯದಲ್ಲಿ ಮಾರ್ಕೆಟಿಂಗ್ ಇಟ್ಕೊಳ್ಬೇಕು. ಮಾರ್ಕೆಟಿಂಗ್ ಇದ್ರೆ 100%. ಇವಾಗ ಇದರಲ್ಲಿ ಓದ್ಬಿಟ್ಟು ಎಲ್ಲ ಆರ್ಟಿಸ್ಟ್ಗೆ ಅದನ್ನು ಸಜೆಸ್ಟ್ ಮಾಡಿದೀನಿ. ಆರ್ಟಿಸ್ಟ್ ಜೊತೆ ಬಿಸ್ನೆಸ್ ಪರ್ಸನ್ ಆಗ್ಬೇಕು, ಮಾರ್ಕೆಟಿಂಗ್ನು ಇರ್ಬೇಕು ಜೊತೆಗೆ, ಆವಾಗ್ಲೇ ಸಕ್ಸಸ್ಫುಲ್ ಆಗೋದು. ಯಾಕಂದ್ರೆ ಆ ಕಾಲ ಬೇರೆ ಇತ್ತು. ಒಂದು ಆರ್ಟಿಸ್ಟ್ಗೆ ಮೂವೀಸ್ ಸಿಗ್ತಾ ಇತ್ತು, ಪ್ಲಸ್ ಪ್ರೊಡ್ಯೂಸರ್ಸ್ ಲೈಫ್ ನಲ್ಲಿ ಇದ್ರು. ಇವಾಗ ಆರ್ಟಿಸ್ಟೇ ಮಾರ್ಕೆಟಿಂಗ್ ಮಾಡ್ಬೇಕು. ಮಾರ್ಕೆಟಿಂಗ್ ಮಾಡಿದ್ರೇನೆ ಅವ್ರಿಗೆ ಇದು ಸಿಗೋದು. ಮತ್ತು ಗಾಡ್ಸ್ ಯೂನಿವರ್ಸಲ್ ಬಿಸ್ನೆಸ್ ಸ್ಕೂಲ್, ಇದರಲ್ಲಿ ನೇಚರ್ ಕನೆಕ್ಟ್ ವಿತ್ ಮಾರ್ಕೆಟಿಂಗ್. ಅಂದ್ರೆ ನೇಚರ್, ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್ ಇರ್ಲಿ ಮತ್ತು ಪಕ್ಷಿಗಳು ಯಾವತ್ತೂ ನೀವು ನೋಡಿರ್ಬೋದು ವಿ ಶೇಪ್ ನಲ್ಲಿ ಹೋಗ್ತಾರೆ. ಯಾವತ್ತು ವಿ ಶೇಪ್ ನಲ್ಲಿ ಯಾಕೆ ಹೋಗೋದು ಅಂದ್ರೆ ಗಾಳಿ ತುಂಬಾ ಫೋರ್ಸ್ ಆಗಿ ಬರುತ್ತದೆ. ಅವರು ಇಂಡಿವಿಜುವಲ್ ಆಗಿ ಹೋದ್ರೆ ಏನಾಗ್ಬಿಡಿರ್ತದೆ, ಬರ್ನ್ ಆಗಿ ಬಿಡ್ತಾರೆ. ಇಲ್ಲಿ ವಿ ಶೇಪ್ ನಲ್ಲಿ ಹೋದ್ರೆ ಅವರು ಒಂದು ಟೀಮ್ ಫಾರ್ಮ್ ಮಾಡ್ತಾರೆ. ಅಲ್ಲಿ ಒಂದು CO ಇರ್ತಾರೆ, ಒಂದು CFO ಇರ್ತಾರೆ, ಅಲ್ಲಿ
ಒಂದು ಸರ್ವಿಲಿಯನ್ಸ್ ಟೀಮ್ ಇರ್ತದೆ. ಓಕೆ, ಅದೇ ತರ ನೇಚರ್ ಹೇಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅದೇ ತರ ನಾನು ಈ ಬುಕ್ ನಲ್ಲಿ ತೋರಿಸಿದ್ದೀನಿ. ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನವೀನ್ ಅಂತ. ಮತ್ತು ಇದರಲ್ಲಿ ಮಾರ್ಕೆಟಿಂಗ್ ಐಕಾನ್ಸ್ ಆಫ್ ಇಂಡಿಯಾ ಶಾರುಖ್ ಖಾನ್ ಅಂಡ್ ಮೋದಿ, ಇವ್ರು 2 ಜನದ ಬಗ್ಗೆ, ಯಾಕೆಂದ್ರೆ ಮಾರ್ಕೆಟಿಂಗ್ ಯಾವ ತರ ಈ ಮಾರ್ಕೆಟಿಂಗ್ ಇದೆಲ್ಲ ಇದನ್ನು ಒಂದು ರಿಲಿಜನ್ ತರ ತೋರಿಸಿದೀನಿ. ಇದು ಹೇಗೆ ಅವರು ಮಾರ್ಕೆಟಿಂಗ್ ಇಂದ ಅವರು ಬೆಳೆದಿದ್ದಾರೆ. ಮೋದಿ ಮತ್ತು ಶಾರುಖ್ ಖಾನ್ ಇದು 2 ಜನನೇ ಸಾಕು ಒಂದು MBA ಮಾಡಕ್ಕೆ, ಯಾವ ತರ ಬೆಳೆದಿದ್ದಾರೆ ಅಂತ. ಪ್ಲಸ್ ಇದರಲ್ಲಿ ಶೇರ್ ಮೈಸೂರು ಟಿಪ್ಪು ಸುಲ್ತಾನ್ ಅಂತ, ಇದರಲ್ಲಿ ನಾನು ಒಳ್ಳೆತನ ತಗೊಂಡಿದ್ದೀನಿ. ಇದರಲ್ಲಿ ಇನ್ಸ್ಪಿರೇಷನ್ ಮತ್ತು ವಿಷನರಿ ಮತ್ತು ಅವ್ರ ಫೇಲ್ಯೂರ್. ಓಕೆ, ಯಾಕೆ ಗೊತ್ತಾ, ಒಂದು ಅಪ್ಪ ಮಗ ಇರ್ತಾರಲ್ಲ, ಟಿಪ್ಪು ಸುಲ್ತಾನ್ ಆಗಕ್ಕೆ ಸಾಧ್ಯನೇ ಇರಲಿಲ್ಲ. ಇದು ಹೈದರಲ್ಲಿ ಒಂದು ಸ್ಕೆಚ್ ಮಾಡಿದ್ದಾರೆ ಮಾರ್ಕೆಟಿಂಗ್, ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಆಗಿದ್ರದ್ದು. ಅದು ಒಳ್ಳೆತನ ತೋರಿಸ್ಬಿಟ್ಟು ಈ ಕಂಪನೀಸ್ಗೆ ಯಾವ ತರ ನಾವು ಇನ್ಫ್ಲೂಯೆನ್ಸ್ ಮಾಡಬಹುದು ಅಂತ ಇದು ತೋರಿಸಿದ್ದೀನಿ ಸರ್. ಇಷ್ಟೇ. ಸರ್ ಅದೆಲ್ಲ ನಾವು ತಗೊಂಡಿಲ್ಲ. ಯಾಕೆ ಗೊತ್ತಾ, ಒಂದು ಮಾರ್ಕೆಟಿಂಗ್ ನಲ್ಲಿ ಈ ಒಂದು ಸಿಸ್ಟಮ್ ಇದೆ, ಈಗಲ್ ಸ್ಟ್ರಕ್ಚರ್ ಅಂತ. ಈಗಲ್ ಸ್ಟ್ರಕ್ಚರ್ ನಲ್ಲಿ ಏನ್ ಆಗಿದೆ ಅಂದ್ರೆ, ನಾವು ಇದರಲ್ಲಿ ಮಾರ್ಕೆಟಿಂಗ್, ಸರ್ವಿಲಿಯನ್ಸ್, CEO ಪ್ರಕಾರ ಮತ್ತು ಒಂದು ಕಮಾಂಡೆಂಟ್ ಯಾವ ತರ ಜೀವನ ನಡೆಸಬೇಕು, ಒಂದು ರಾಜ ಇದ್ರೂ ಯಾವ ತರ ಜೀವನ ನಡೆಸಬೇಕು ಅಂತ ಇದರಲ್ಲಿ ಒಳ್ಳೆತನ ಓನ್ಲಿ ಫ್ಯೂ ಕಾನ್ಸೆಪ್ಟ್ ಆಫ್ ಲೈಫ್ ತಗೊಂಡಿದೀವಿ. ಓಕೆ, ಎಲ್ಲ ತೋರಿಸ್ತಾ ಇಲ್ಲ. ಯಾಕೆ ಗೊತ್ತಾ, ದೇವರು ಹ್ಯೂಮನ್ ಬೀಯಿಂಗ್ ಅಂದ್ರೆ ಒಂದು ಒಳ್ಳೆತನೂ ಇದೆ, ಒಂದು ಕೆಟ್ಟತನೂ ಇದೆ. ನಾನು ಇದರಲ್ಲಿ ಕೆಲವು ಸಬ್ಜೆಕ್ಟ್ಸ್ ಒಳ್ಳೆತನ ತಗೊಂಡ್ಬಿಟ್ಟು ಅದು ಇನ್ಸ್ಪಿರೇಷನ್ ಮತ್ತು ಮಾರ್ಕೆಟಿಂಗ್ ಗೆ ಯಾವ ತರ ಯೂಟಿಲೈಸ್ ಆಗುತ್ತದೆ ಅಂತ ನಾನು ತೋರಿಸಿದ್ರದ್ದು. ಅದ್ ಬಿಟ್ಟು ಏನು ಉದ್ದೇಶ ಇಲ್ಲ ಸರ್. ಅದು ಯಾಕೆ ಗೊತ್ತಾ, ಒನ್ ಎಂಪ್ಲಾಯಿ ಆಗ್ಬಿಟ್ಟು, ಇವಾಗ ಫಾರ್ ಎಕ್ಸಾಂಪಲ್ ಮೋದಿಜಿ ಒಂದು ಟೀ ಸೆಲ್ಲರ್ ಅಂತ ಇಲ್ಲ, ನಾನು ಹೇಳ್ತಾ ಇರೋದು ಟೀ ಸೆಲ್ಲರ್ ಇಂದ ಒಂದು ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ. ಮತ್ತು ಒಂದು ಪ್ರೆಸಿಡೆಂಟ್ APJ ಅಬ್ದುಲ್ ಕಲಾಂ ಅವರು ಒಂದು ಫಿಶ್ ಸೆಲ್ಲರ್, ಅವ್ರ ಫ್ಯಾಮಿಲಿ ಅಲ್ಲಿಂದ ಪ್ರೆಸಿಡೆಂಟ್ ಆಗಬಹುದು. ಯಾಕೆಂದ್ರೆ ಈ ತರ ಒಂದು ನಾನು ಎಕ್ಸಾಂಪಲ್ಸ್ ತಗೊಂಡ್ಬಿಟ್ಟು, ಇದು ಜಸ್ಟ್ ಒಂದು ಎಕ್ಸಾಂಪಲ್, ಇದು ಮೋಟಿವೇಶನಲ್ ತರ. ಹೌದು ಸರ್, ಒಂದು ಪುಸ್ತಕಕ್ಕೆ ಏನ್ ಇರ್ತದೆ, ಒಂದು ಕವರ್ ಪೇಜ್ ಬೇರೆ ಇರ್ತದೆ, ಒಳಗಡೆ ನೋಡಿದ್ರೆ ಬೇರೆ ಇರ್ತದೆ, ಮುಖಾಂತರ. ಇದರಲ್ಲಿ ಏನ್ ಲೆಸನ್ಸ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ. ಯಾಕೆ ಗೊತ್ತಾ, ಇದರಲ್ಲಿ ನಾನು ಕೆಲವು ಸಬ್ಜೆಕ್ಟ್ಸ್ ತಗೊಂಡಿದ್ದೀನಿ, ಫುಲ್ ಜೀವನ ಅಲ್ಲ. ಇದು ಟಿಪ್ಪು ಸುಲ್ತಾನ್ ಅಂದ್ರೆ ಟಿಪ್ಪು ಸುಲ್ತಾನ್ ಬಗ್ಗೆ ಇಲ್ಲ, ಇದು ಮೇನ್ಲಿ ಇರೋದು ಅವ್ರದ್ದು ಯಾವ ತರ ರೂಲಿಂಗ್ ಇತ್ತು, ಬ್ರಿಟಿಷ್ ಇಂಡಿಯಾ ಕಂಪನಿಯಿಂದ ಯಾವ ತರ ಫೈಟ್ ಮಾಡಿದ್ರು, ಅದರಿಂದ ನಮ್ಗೆ ಏನ್ ಲೆಸನ್ ಸಿಗ್ತಾ ಇದೆ, ಮತ್ತು ಅವರು ಯಾವ ತರ ಡಿಸಿಷನ್ ತಗೊಳ್ತಾ ಇದ್ರು. ಆ ತರ ನಾನು ಇಲ್ಲಿ ಓನ್ಲಿ ಮಾರ್ಕೆಟಿಂಗ್ ಬಿಟ್ಟು ನನ್ನ ಜೀವನದಲ್ಲಿ ಏನಿಲ್ಲ, ಇದರಲ್ಲಿ ಮಾರ್ಕೆಟಿಂಗ್ ತೋರಿಸಿದ್ರು ಅಷ್ಟೇ. ಇದು ಆಕ್ಚುಲಿ 5 years ಮುಂಚೆ ಬಿಡುಗಡೆ ಮಾಡಬೇಕಾಗಿತ್ತು, ಬಟ್ ನನಗೆ ಅಷ್ಟು ಟೈಮ್ ಬಿಸ್ನೆಸ್ ನಲ್ಲಿ ಸಿಗ್ಲಿಲ್ಲ. ಒಂದೇ ಸಲ ಎಲ್ಲ ಮಾಡ್ಬಿಡೋಣ ಅಂತ ಈ ಸಲ ಇದು ಮಾಡಿದ್ರು. ಏನ್ ಸರ್? ಹೌದು ಸರ್. ಯಾಕೆ ಗೊತ್ತಾ, ನಾನು ಇವಾಗ ಮಾರ್ಕೆಟಿಂಗ್ ನಲ್ಲಿ ನಂದು ಸಕ್ಸಸ್ಫುಲ್ ಆಗಿದ್ದೀನಿ ಬಿಸ್ನೆಸ್ ಅಂದ್ರೆ, ಇದು ಎಲ್ಲ ಆಲ್ಮೋಸ್ಟ್ 20 books 25 books ನಾನು ಜಸ್ಟ್ ಚೈಲ್ಡ್ಹುಡ್ ಇಂದ ಓದ್ಬಿಟ್ಟು, ಇದು ಜಸ್ಟ್ ನಂದು ಇನ್ಸ್ಪಿರೇಷನ್ ಮತ್ತು ನನ್ನ ಜರ್ನಿ. ನಂದು ಆಲ್ಮೋಸ್ಟ್ 10,000 books ನನ್ನ ಮನೆಯಲ್ಲಿ ಇದೆ, ನಾನು ಜಾಸ್ತಿ ಓದೋದು. ಅದು ಬಂದು ಕಂಗ್ಲಾಮರೇಷನ್ ಅಂತ ಹೇಳ್ಬೋದು, ಮತ್ತು ಇನ್ಸ್ಪಿರೇಷನ್ ಆಗ್ಬಿಟ್ಟು ನಾನು ಯಾವ ತರ ಇವಾಗ ನಿಮ್ಗೆ ನೋಡ್ತಾ ಇದ್ದೀನಿ, ನೀವು ನನ್ಗೆ ಯಾವ ತರ ನಾನು ಕಾಣಿಸ್ತಾ ಇದ್ರೆ ಅದ್ ತರ ನಾನು ಬರೀತೀನಿ. ಓಕೆ, ಒಂದು ಪೊಯೆಟ್ರಿ ತರ ಅಷ್ಟೇ. ನಾನು ಒಬ್ಬ ಪೊಯೆಟ್. ಓಕೆ, ಆ ಪೊಯೆಟ್ ಮತ್ತು ಮಾರ್ಕೆಟಿಂಗ್ ಗೆ ಕಂಬೈನ್ ಮಾಡಿ ನಾನು ಬರ್ದಿದ್ದೀನಿ. ಮೇನ್ಲಿ ಬುಕ್ ಇದು ಗಾಡ್ಸ್ ಯೂನಿವರ್ಸಲ್ ಬುಕ್ ನೋಡಿದ್ರೆ, ಇದು ಗ್ರೀನರಿ ಒಂದು ಇದಿರ್ಲಿ, ಯಾವುದು ಪಕ್ಷಿಗಳು ಇರ್ಲಿ ಮತ್ತು ಪ್ಲಾಂಟ್ಸ್ ಯಾವ ತರ ಅವ್ರದ್ದು ಸಿಸ್ಟಮ್ ಇದೆ, ಎಲ್ಲ ಇದರಲ್ಲಿ ಮಾರ್ಕೆಟಿಂಗ್ ಯಾವ ತರ ಯೂಟಿಲೈಸ್ ಮಾಡಬೇಕು ಅಂತ ಎಲ್ಲ ತೋರಿಸಿದ್ದೀನಿ ಸರ್. ಪ್ರಾಕ್ಟಿಕಲ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ನೇಚರ್ ಬಗ್ಗೆ. ಹೌದು, ನೇಚರ್ ಕನೆಕ್ಟೆಡ್ ವಿತ್ ಮಾರ್ಕೆಟಿಂಗ್. ಮಂಜೂರೇ ಬನ್ನಿ ಒಂದೇ ನಿಮಿಷ. ನಮ್ಮ ಮಾಲೂರು ತಾಲೂಕು ಟೇಕಲ್ ಅಂತ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ನಾವು. ನಮ್ಗೆ ತುಂಬಾ ದಿನಗಳಿಂದ ಪರಿಚಯ. ಅವ್ರಿಗೆ ಇದು ಕೆಲವೊಂದು ಫಾರ್ಮ್ ಹೌಸ್ಗೆ ಲ್ಯಾಂಡ್ಸ್ ಎಲ್ಲ ಕೊಡ್ಸಿದ್ದೀವಿ, ರಿಯಲ್ ಎಸ್ಟೇಟ್ ಮಾಡ್ತೀನಿ. ಆಗಿಂದ ಪರಿಚಯ, ಮತ್ತೆ ಎಲ್ಲ ಇಂಥ ಒಂದು ಕಾರ್ಯಕ್ರಮಗಳಿಗೆಲ್ಲ ನಮ್ಮನ್ನು ಕರೀತಾ ಇರ್ತಾರೆ, ಅವ್ರ ಜೊತೆಲಿ ಇರ್ತೀವಿ. ಸರ್ ಸರ್ ಮೇನ್ಲಿ ಒಂದು ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ಕೆ ಆಲ್ರೆಡಿ ನಾನು ಕೊಟ್ಟಿದ್ದೀವಿ ನಾವು.
ಜಸ್ಟ್ ನೆಕ್ಸ್ಟ್ ಮಂತ್ ಇದು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಎಲ್ಲ ಸ್ಕೂಲ್ಸ್ಗಳಲ್ಲಿ ಲೈಬ್ರರೀಸ್ಗಳಲ್ಲಿ, ಇದು ಆ್ಯಕ್ಚುಲಿ ನಮ್ಮ ಮೇನ್ಲಿ ಕರ್ನಾಟಕಕ್ಕೋಸ್ಕರ ನಾನು ಬರ್ತಿದ್ರದು, ಇಲ್ಲೇನೆ ಹುಟ್ಟಿದ್ರದು, ಇಲ್ಲೇನೆ ಬೆಳೆದಿದ್ರದು, ಬಟ್ ದುಬೈನಲ್ಲಿ ಇದ್ದೆ 17 years, ಇಲ್ಲಿ ಬಂದ್ಬಿಟ್ಟು ಇದು ಮಾಡಿದ್ದೀನಿ. ಮೇನ್ಲಿ ಇವಾಗ ಜಸ್ಟ್ ಸರ್ಗೆ ಹೇಳಿದ್ದೀನಿ ಆಲ್ರೆಡಿ, ನಾವು ಜೊತೆಗೇನೆ ರಿಲೀಸ್ ಮಾಡೋಣ ಅಂತ ಇದ್ದಿದ್ದು, ಸ್ವಲ್ಪ ಕರೆಕ್ಷನ್ಸ್ ಆಗಬೇಕಾಗಿತ್ತು, ಅದರಲ್ಲಿ ಸ್ವಲ್ಪ ವೇಟ್ ಮಾಡ್ತಾ ಇದ್ವಿ. ಭಾನು ಪ್ರಕಾಶ್ ಮುಷ್ತಾಕ್ ಅವರು ಕನ್ನಡದಲ್ಲಿ ರಿಲೀಸ್ ಮಾಡ್ತಾರೆ, ಅವ್ರಿಗೆ ಮಾತಾಡಿದ್ವಿ ಸರ್. ಸಿನಿಮಾ ಪ್ರಾಜೆಕ್ಟ್ ನಲ್ಲಿ ಆಲ್ಮೋಸ್ಟ್ ಇದು ಬಂದು ಒಂದು ಕನ್ನಡ ಫಿಲ್ಮ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಒಂದು 20% ಇದೆ, ಏಪ್ರಿಲ್ ನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಜೊತೆಗೆ ಒಂದು ಬಾಲಿವುಡ್ ಫಿಲ್ಮ್ ಮೊಹಬ್ಬತ್ ಜಿಂದಾಬಾದ್ ಅಂತ 2 ಫಿಲ್ಮ್ಸ್ ಬಿಡುಗಡೆ ಮಾಡ್ತಾ ಇದ್ವಿ. ಇನ್ನ ಒಂದು ಫಿಲ್ಮ್ ಬಂದು ನಾಳೆ ನಮ್ಮ ಭರವಸೆ, ಅದು ಆಗಸ್ಟ್ ನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಜೂನ್ ನಲ್ಲಿ ಒಂದು ಬಿಡುಗಡೆ ಮಾಡ್ತಾ ಇದ್ವಿ. ಎಲ್ಲ ಕಂಪ್ಲೀಟ್ ಆಗಿದೆ ಸರ್, ಎಡಿಟಿಂಗ್ ಎಲ್ಲ ಆಗಿದೆ. ಇವಾಗ ಫೈನಲ್ ಟಚ್ ಅಪ್ ನಲ್ಲಿ ಇದೆ. ಆಲ್ಮೋಸ್ಟ್ ಒಂದು ಫಸ್ಟ್ ಫಿಲ್ಮ್ ನಲ್ಲಿ 14 ಸಾಂಗ್ಸ್ ಕೊಟ್ಟಿದ್ವಿ. ಮೊಹಬ್ಬತ್ ಜಿಂದಾಬಾದ್ ಕನ್ನಡದಲ್ಲಿ ಒಂದು 8 ಸಾಂಗ್ಸ್ ಕೊಟ್ಟಿದ್ವಿ, ಮತ್ತು ಎಲ್ಲ ರೆಡಿ ಇದೆ. ಇವಾಗ ಜಸ್ಟ್ ಮಾರ್ಕೆಟಿಂಗ್ ಎಲ್ಲ ಶುರು ಮಾಡಬೇಕು, ಫೆಬ್ರವರಿಯಿಂದ ಬಿಡುಗಡೆ ಮಾಡಬೇಕು. ಆಡಿಯೋ ಕಂಪನಿ ಲಾಂಚ್ ಮಾಡ್ತಾ ಇದ್ವಿ, ಅದ್ರ ಜೊತೆ ಸಾಂಗ್ಸ್ ರಿಲೀಸ್ ಮಾಡ್ತೀವಿ. ಹೌದು ಕನ್ನಡ, ಓನ್ಲಿ ಕನ್ನಡ. ಹೌದು ಸರ್, ಆಲ್ರೆಡಿ ಮಾಡಿದ್ದೀವಿ. ಒಂದು 6 ಫಿಲ್ಮ್ಸ್ ತಗೊಂಡಿದ್ವಿ ಆಲ್ರೆಡಿ. ಇರ್ತಾರೆ ಸರ್, ಅವ್ರದ್ದು ಒಂದು ಫಿಲ್ಮ್ ಬರ್ತಾ ಇದೆ, ಜಸ್ಟ್ ನಮ್ಮ ಜೊತೆ ಇದ್ದಾರೆ ವೆಂಕಟ್ ಸರ್, ಎಲ್ಲ ಸಿನಿಮಾದಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿ ನೋಡಿ ಸರ್, ಆಕ್ಟರ್ ಇದ್ದಾರೆ, ಪ್ರೊಡ್ಯೂಸರ್, ಇಲ್ಲಿ ಸ್ವಲ್ಪ ಪ್ರೊಡ್ಯೂಸರ್ ಮತ್ತು ಆಕ್ಟರ್ ಇದ್ದಾರೆ, ಮತ್ತು ಅಲ್ಲಿ ಒಂದು ಪ್ರೊಡ್ಯೂಸರ್ ಇದ್ದಾರೆ. ಅದಕ್ಕೋಸ್ಕರ ತಗೊಂಡು ಬಂದಿದ್ರು. ಪ್ರೊಡ್ಯೂಸರ್ ಬ್ಯಾಂಗ್ಳೂರ್ನಲ್ಲಿ ಸಮರ್ ಅವರು ಆಲ್ಮೋಸ್ಟ್ 100 ಫಿಲ್ಮ್ಸ್ ಮಾಡಲೇಬೇಕು. ಇವಾಗ ಅವ್ರ ಅಪ್ಪನೂ ಮಾಡಿದ್ದಾರೆ, ಇವಾಗ ಅವರು ಮಾಡ್ತಾರೆ ಅಲ್ವಾ. ಜೊತೆಗೆ ನಮ್ಗೆ ಪಬ್ಲಿಸಿಟಿಗೆ ಲಕ್ಷ್ಮೀಕಾಂತ್ ಸರ್ ಪ್ರೊಡ್ಯೂಸರ್, ನೆಕ್ಸ್ಟ್ ಅವ್ರಿಗೇನೆ ತಗೊಳ್ತಾ ಇರೋದು ನಮ್ಮ ಫಿಲ್ಮ್ಗೆ. ಮಾಡೋಣ, ಹೌದಲ್ಲ ಸರ್? ನೀವೆಲ್ಲ ಯಾಕೆ ಇವಾಗ ಇಲ್ಲ ಸರ್, ಇದು ಒಂದು ದಿವಸದಲ್ಲಿ ಇವ್ರು ಆಕ್ಚುಲಿ ಇದು ನಾನು ಥಿಂಕ್ ಮಾಡಿದ್ದು ಹೋಟೆಲ್ ಮಾಡೋಣ ಅಂತ. ಬಟ್ ಏನಾಯ್ತು ಅಂದ್ರೆ ಒಂದು ದಿನದಲ್ಲಿ ಇದು ನಮ್ಮ ಆನ್ಲೈನ್ ನಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ಇವಾಗ ರಿಲೀಸ್ ಮಾಡ್ಬಿಟ್ಟು ತಿರ್ಗಾ ಇದು ಮಾಡೋಣ ಅಂತ ಇವಾಗ ಆಡಿಯೋ ಲಾಂಚ್ ಮಾಡ್ತಾ ಇದೀವಲ್ಲ, ಹೋಟೆಲ್ ನಲ್ಲಿ ನಾವು ಚೆನ್ನಾಗಿ ಮಾಡ್ತೀವಿ, ಸಿನಿಮಾದು ಮಾಡ್ತೀವಿ. ಹೌದು ಹೌದು ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್. ಕಲೀಂ ಪಾಷಾ ಅವರ 4 ಪುಸ್ತಕಗಳು ಬಿಡುಗಡೆ ಆಗಿದೆ, ಕನ್ನಡ ಅಂಡ್ ಇಂಗ್ಲಿಷ್. ಆಕ್ಚುಲಿ ಒಂದು ಪುಸ್ತಕ ಅಥವಾ ಒಂದು ಸಿನಿಮಾ ಅಥವಾ ಒಂದು ಕಲಾವಿದ್ರು ಅಂತಂದ್ರೆ ಅದು ಸಾಹಿತ್ಯ ಲೋಕ ಇರ್ಬೋದು, ಕನ್ನಡ ಚಲನಚಿತ್ರರಂಗ ಇರ್ಬೋದು, ಎಲ್ಲದಕ್ಕೂ ಒಂದು ಆಸ್ತಿ ಇದೆ ಹಾಗೆ. ಸೊ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ, ಟೋಟಲ್ ಕನ್ನಡ ಈ ರೀತಿ ಒಂದು ಕನ್ನಡ ಸಾಹಿತ್ಯದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಯಾವುದೇ ಒಂದು ಲಿಟ್ರೇಚರ್ ಅಲ್ಲಿ ಬರೀತಾರೆ ಅಂದ್ಬಿಟ್ಟೆ ಪಬ್ಲಿಕೇಶನ್ಸ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಟೋಟಲ್ ಕನ್ನಡದ ಮೂಲಕ ಬಂದಿರುವಂತಹ ಎಲ್ಲಾ ಪುಸ್ತಕಗಳು ಒಂದಕ್ಕಿಂತ ಒಂದು ಹೆಚ್ಚಿನ ಕೊಡುಗೆನ ನೀಡ್ತಾ ಬಂದಿದೆ. ಲಕ್ಷ್ಮೀಕಾಂತ್ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಬೆನ್ನೆಲುಬಾಗಿರಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ವೆಂಕಟ್ ಸರ್ ಅಂಡ್ ವಿರಾಟ್ ಸರ್, ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಸುರೇಶ್ ಸರ್ ಒಂದು ವಿಶ್ ಮಾಡಿ ಮಾತಾಡ್ತಾರೆ. ಕಲೀಂ ಪಾಷಾ ಸರಿಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಇವಾಗ ತಾನೇ ಒಂದು ಬುಕ್ ರಿಲೀಸ್ ಈವೆಂಟ್ ಅಂತ ಹೇಳಿದ್ರು. ಸೊ ಈ ಬುಕ್ ನಾನು ಇನ್ನೂ ಓದಿಲ್ಲ ಸರ್, ಬಟ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.